ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತ ಮಾನಸ ಲಂಕಾಕಾಂಡ. ಇದರಿಂದ ಇವತ್ತು ಛಂದಸ್ಸುಗಳು ಮತ್ತೆ ದೋಹೆಯನ್ನು ತಿಳ್ಕೊಳ್ಳೋಣ. ಧಾಯೇ ಜೋ ಮರ್ಕಟ್ ಬಿಕಟ್ ಭಾಲು ಕರಾಲ್ ಕರ್ ಭೂಧರ ಧರ ಅತಿ ಕೋಪ करहि प्रहार मारत भजी चले रजनीचर बिचलाई दल बलवंत की सन्ह घेरी पुनि रावनु लियो चहु दिसी चपेटन ही मारी नखन ही बिदारी तन व्याकुल कियो देखी महामरकट प्रबल रावण कीन्ह विचार अंतरहित होई निमिष महु कृत माया विस्तार जब किन्ह ते ही पाषंड भये प्रगट जंतु प्रचंड बेताल भूत पिसाच करे धरे धनु नाराचा जोगिन गहे कर बाल एक हाथ मनुज कपाला करि सद्य सोनित पान नाचहि करहि बहुगान धरु मारु बोलहि घोर रही पूरी धुनि चहु ओर मुख बाई दावहि खान तब लगे कीस परान जह जाहि मरकट भागी तह बरत देखहि आगी भये बिकल बानर भालू पुनि लाग बरशै बालो जह तह थकित करी कीस गर्जेऊ बहुरी दस सीस लक्ष्मण कपीस समेत भये सकल वीर अचेत हाँ राम हाँ रघुनाथ कही सुभट मी जही हाथ एही विधि सकल बल तोरी तेही किन्ह कपट बहोरी प्रगट ऐसी विपुल हनुमान धाये गहे पाशान तिन्ह रामु घेरे जाई चहु दिसी बरूथ बनाई मारहु धरहु जनी जाई कट कटही पूछ उठाई दह दिसी ಲಗೂರ್ ಬಿರಾಜ್ ತೇಹಿ ಮಧ್ಯ ಕೋಸಲರಾಜ್. ಇವು ಛಂದಸ್ಸುಗಳು ಮತ್ತೆ ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ತುಳಸಿದಾಸರು ಹೇಳ್ತಾರೆ, ರಾವಣ ಬೆಳಗ್ಗೆ ಆಗಿದ ತಕ್ಷಣನೇ ಎದ್ದು ರಥಾರೂಢನಾಗಿ ಮತ್ತೆ ಈಗ ರಣಾಂಗಣಕ್ಕೆ ಬಂದು ಇಳಿತಾ ಇದ್ದಾನೆ. ರಾವಣ ಬಂದಿದ್ದಾನೆ ಅಂತ ಕೇಳಿದ ತಕ್ಷಣನೇ ವಾನರ ಸೇನೆಯಲ್ಲಿ ರಣೋತ್ಸಾಹ ಹೆಚ್ಚಾಗಿ ಅದರಲ್ಲಿದ್ದಂಥ ಯೋಧರೆಲ್ಲರೂ ಕೂಡ ಬೆಟ್ಟಗಳನ್ನು ಹೆಮ್ಮರಗಳನ್ನು ಕಿತ್ತು ಕೋಪದಿಂದ ಅವನ ಕಡೆ ಧಾವಿಸ್ತಾ ಇದ್ದಾರೆ. ಭಯಂಕರರು ವೀರರು ಆದಂಥ ವಾನರ ಬಲ್ಲೂಕಗಳು ಪರ್ವತಗಳನ್ನೆಲ್ಲ ಹಿಡ್ಕೊಂಡು ಮುನ್ನುಗ್ಗುತ್ತೆ. ಅವು ಕ್ರೋಧ ತಪ್ತರಾಗಿ ರಕ್ಕಸರ ಮೇಲೆ ಅಂದರೆ ರಾಕ್ಷಸರ ಮೇಲೆಲ್ಲ ಪ್ರಹಾರ ಮಾಡ್ತಾ ಇದ್ವಿ. ಯಾರನ್ನಂದ್ರೆ ಅವರು ಹೊಡೆಯೋದು, ಎಲ್ಲಂದ್ರೆ ಅಲ್ಲಿ ಹೊಡೆಯೋದು. ಆ ರೀತಿ ಅವರು ಹೊಡಿತಾ ಇದ್ದಂತಹ ಏಟನ್ನು ತಡ್ಕೊಳಕ್ಕಾಗದೆ ರಾಕ್ಷಸರೆಲ್ಲರೂ ಕೂಡ ಓಡ್ ಹೋಗ್ತಾರೆ. ಮಹಾಬಲಿಗಳಾದಂತಹ ವಾನರರು ಶತ್ರು ಸೇನೆಯನ್ನ ಅಲ್ಲೋಲ ಕಲ್ಲೋಲ ಮಾಡಿ ರಾವಣನ ಮುತ್ತುತ್ತಾರೆ. ಇವಾಗ ರಾಕ್ಷಸರನ್ನೆಲ್ಲ ಓಡಿಸ್ಬಿಟ್ರು. ಈಗ ರಾವಣ ಒಬ್ಬನೇ ಅವನನ್ನ ಮುತ್ಕೊಳ್ತಾರೆ. ಸುತ್ತಲೂ ಯಾವ ಕಡೆ ಅಂದರೆ ಆ ಕಡೆ ಗುದ್ದಿ ಉಗುರುಗಳಿಂದೆಲ್ಲ ಪರ್ಚಿ ಅವನ ಮೈಯನ್ನ ಹಣ್ಣುಗಾಯಿ ನೀರ್ಗಾಯಿ ಮಾಡ್ತಾರೆ. ಮಹಾವಾನರರು ತುಂಬಾ ಪ್ರಬಲರು ಅಂತ ಅವನಿಗೆ ಗೊತ್ತಾಗಿ ರಾವಣ ಅಂತರ್ಧಾನನಾಗಿ ಒಂದು ಕ್ಷಣದಲ್ಲಿ ತನ್ನ ಮಾಯೆಯನ್ನ ಬೀಸ್ತಾನೆ. ನೋಡಿ, ಇವಾಗ ಇವರ ಶಕ್ತಿ ಏನು ಅನ್ನೋದು ಅವನಿಗೆ ಗೊತ್ತಾಯ್ತು. ಇವರು ಸಾಮಾನ್ಯದವರಲ್ಲ, ಇವರು ತುಂಬಾ ಶಕ್ತಿಶಾಲಿಗಳು ಅನ್ನೋದು ಗೊತ್ತಾಗಿ ಈಗ ಮಾಯೆಯನ್ನ ಅವನು ಪ್ರಯೋಗ ಮಾಡ್ತಾ ಇದ್ದಾನೆ. ಅವನು ಮಾಯಾಶಕ್ತಿಯನ್ನ ವಿಸ್ತಾರ ಮಾಡಿದಾಗ ಭಯಂಕರವಾದಂತಹ ಜೀವಿಗಳು ಬರೋದಕ್ಕೆ ಶುರು ಮಾಡ್ತಾರೆ. ಅವನು ಮಾಡಿದಂಥ ಮಾಯೆ ಏನು ಅಂತಂದ್ರೆ ಜೀವಿಗಳೆಲ್ಲ ಬರ್ತಾ ಇದ್ದಾರೆ. ಭಯಂಕರವಾಗಿರುವಂಥ ಜೀವಿಗಳು, ಭೂತ ಬೇತಾಳ ಪಿಶಾಚಿಗಳು ಕೈಯಲ್ಲಿ ಬಿಲ್ಲು ಬಾಣಗಳನ್ನು ಹಿಡ್ಕೊಂಡು ಬರ್ತಾರೆ. ಯೋಗಿನಿಯರು ಒಂದು ಕೈಯಲ್ಲಿ ಕರವಾಳವನ್ನ ಇನ್ನೊಂದು ಕೈಯಲ್ಲಿ ನರಕಪಾಲವನ್ನ ಹಿಡ್ಕೊಂಡು ಹೊಸ ರಕ್ತವನ್ನ ಕುಡಿತಾ ಕುಡಿತಾ ಹಾಡ್ತಾ ಆಡೋದಕ್ಕೆ ಶುರು ಮಾಡ್ತಾರೆ. ಏನ್ ಹೇಳ್ತಾರೆ? ಹಿಡಿ ಬಡಿ ಕೊಲ್ಲು ಅನ್ನುವಂಥ ಕೂಗ್ತಾ ಇದ್ದಂತಹ ಘೋರವಾದಂತಹ ಶಬ್ದ 10 ದಿಕ್ಕುಗಳಲ್ಲೂ ಕೂಡ ತುಂಬ ಹೋಗುತ್ತೆ. ಅವರು ಬಾಯಿ ತೆರೆದು ಸಿಕ್ಕಿದ್ದೆಲ್ಲವನ್ನು ಕೂಡ ಕಬಳಿಸೋದಕ್ಕೆ ಮುನ್ನುಗ್ತಾ ಇದ್ರು. ಅಂದ್ರೆ ಏನೇನು ಸಿಕ್ಕುತ್ತೋ ಅದೆಲ್ಲ ಬಾಯಲ್ಲಿ ಹಾಕೊಂಡು ನುಂಗ್ತಾ ಇದ್ದಾರೆ. ಆಗ ವಾನರರೆಲ್ಲ ಓಡ್ ಹೋಗ್ತಾ ಇದ್ದಾರೆ. ಅವರು ಎಲ್ಲೂ ಓಡೋಗ್ತಾರೋ ಅಲ್ಲೆಲ್ಲ ಭಯಂಕರವಾದಂಥ ಅಗ್ನಿಜ್ವಾಲೆಗಳು ಕಾಣಿಸ್ಕೊಳ್ಳುತ್ತೆ. ಕಪಿ ಕರಡಿಗಳು ಎಲ್ಲರೂ ಕೂಡ ಮತ್ತೆ ತತ್ತರಿಸಿ ತಲ್ಲಣಿಸಿ ಹೋಗ್ತಾರೆ. ಎಲ್ಲರಿಗೂ ಒಂಥರ ಭಯ ಆಗ್ಬಿಡತ್ತೆ. ಆಮೇಲೆ ರಾವಣ ಏನ್ ಮಾಡ್ತಾನೆ? ಮರಳಿನ ಮಳೆಯನ್ನ ಸುರಿಸ್ತಾನೆ. ನೋಡಿ ಏನೇನೆಲ್ಲ ಮಾಡ್ತಾನೆ. ಅವನಿಗೆಲ್ಲ ಗೊತ್ತು, ಮಾಯೆ ಎಲ್ಲ ಗೊತ್ತಿದೆ. ಅದಕ್ಕೋಸ್ಕರ ಅವನು ಏನೇನು ಮಾಡಬೇಕು ಅದನ್ನೆಲ್ಲ ಮಾಡ್ತಿದ್ದಾರೆ.
ವಾನರರನ್ನ ಕಪಟೋಪಾಯದಿಂದ ಅವನು ಸ್ತಂಭೀಭೂತರನ್ನಾಗಿ ಮಾಡಿ ಗರ್ಜನೆ ಮಾಡ್ತಾನೆ. ಲಕ್ಷ್ಮಣ ಸುಗ್ರೀವ ಸಹಿತ ಎಲ್ಲ ವೀರಾಧಿ ವೀರರು ಕೂಡ ಪ್ರಜ್ಞಾಶೂನ್ಯರಾಗ್ತಾರೆ. ಎಲ್ಲರಿಗೂ ಕೂಡ ಮೂರ್ಛೆ ತಪ್ತಾರೆ. ಹೇ ರಾಮ, ಹೇ ರಘುನಾಥ ಅಂತ ಕೂಗ್ತಾ ಆ ಮಹಾಯೋಧರೆಲ್ಲ ಏನೂ ತೋಚದೆ ಕೈ ಕೈ ಹಿಸುಕೊಳ್ತಾ ಇದ್ದಾರೆ. ಈ ರೀತಿ ಅವರನ್ನ ದುರ್ಬಲರನ್ನಾಗಿ ಮಾಡಿ ರಾವಣ ಮತ್ತೊಂದು ಮಾಯೆಯನ್ನ ರಚನೆ ಮಾಡ್ತಾನೆ. ಏನ್ ಮಾಡ್ತಾನೆ ಅಂತಂದ್ರೆ, ಆ ಮಾಯಾ ಪ್ರಭಾವದಿಂದ ಅಸಂಖ್ಯಾತ ಹನುಮಂತರು ಕೈಯಲ್ಲಿ ಬಂಡೆಗಳನ್ನು ಹಿಡ್ಕೊಂಡು ಪ್ರಕಟರಾಗ್ತಾರೆ. ಅಂದ್ರೆ ಇಲ್ಲಿ ನೋಡಿದ್ರೆ ಹನುಮಂತನೇ ಅನ್ಬೇಕು ಆ ರೀತಿ. ಆದ್ರೆ ಅವರೆಲ್ಲ ಭೂತ ಪಿಶಾಚಿಗಳು. ಅವರು ಎಲ್ಲ ಕಡೆಯಿಂದನೂ ಸುತ್ತುವರೆದು ಒಂದು ದಳವಾಗಿ ರಾಮನನ್ನ ಮುತ್ತಿಗೆ ಹಾಕ್ತಾರೆ. ಅವರೆಲ್ಲ ಬಾಲವನ್ನ ಎತ್ಕೊಂಡು ಕಿರಿಚ್ತಾ ಹಿಡ್ಕೋ, ತಪ್ಪಿಸ್ಕೊಂಡ್ಬಿಡ್ತಾನೆ ಇವನು ಅಂತ ಹೇಳ್ಬಿಟ್ಟು ಕೂಗ್ತಾ ಇದ್ರು. ಈಗ ನೋಡಿ, ಹನುಮಂತ ರಾಮನ ಭಕ್ತ. ಆದರೆ ಇಲ್ಲಿ ಅವರೆಲ್ಲರೂ ಕೂಡ ಹನುಮಂತನ ಹಾಗೆ ಕಾಣಿಸ್ಕೊಂಡು ರಾಕ್ಷಸರು ರಾಮನನ್ನ ಸುತ್ತುವರೆದು ಇವನನ್ನ ಹಿಡ್ಕೊಳ್ಳಿ, ಇಲ್ಲಾಂದ್ರೆ ತಪ್ಪಿಸ್ಕೊಂಡ್ಬಿಡ್ತಾನೆ ಅಂತ ಕೂಗ್ತಾ ಇದ್ದಾರೆ. ಅವರ ಬಾಲಗಳು ದಶ ದಿಕ್ಕುಗಳಲ್ಲೂ ಕೂಡ ಹೋಯ್ತು. ಅದರ ಮಧ್ಯದಲ್ಲಿ ಕೋಸಲ ರಾಜನಾದಂತಹ ಶ್ರೀರಾಮ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದ. ಅಂದ್ರೆ ಮಧ್ಯ ರಾಮ ಇದ್ದಾನೆ, ಸುತ್ತಲೂ ಕೂಡ ಹನುಮಂತನ ವೇಷದಲ್ಲಿರುವಂತ ಭೂತ ಪ್ರೇತಗಳಿದೆ. ಆ ಬಾಲಗಳನ್ನೆಲ್ಲ ಎತ್ಕೊಂಡು ಅವರು ಕಿರಿತಾ ಇದ್ರಲ್ಲ, ಆ ಬಾಲಗಳೆಲ್ಲ 10 ದಿಕ್ಕುಗಳಲ್ಲೂ ಕೂಡ ಹಬ್ಬಿದ್ವಲ್ಲ. ಅದರ ಮಧ್ಯದಲ್ಲಿ ಕೋಸಲ ರಾಜನಾದಂತಹ ಶ್ರೀರಾಮ ತುಂಬಾನೇ ಆಕರ್ಷಣೀಯವಾಗಿ ಕಾಣಿಸ್ತಾ ಇದ್ದ ಅಂತಂದ್ಬಿಟ್ಟು ಇಲ್ಲಿ ತುಳಸಿದಾಸರು ಹೇಳ್ತಾ ಇದ್ದಾರೆ. ಸೊ ಇಲ್ಲಿಗೆ ನಾವು ನಿಲ್ಸೋಣ. ಹರೇ ಕೃಷ್ಣ.